50 ಸೆಕೆಂಡ್ಗೆ 5 ಕೋಟಿ ಪಡೆದ ನಟಿ. ಇಷ್ಟು ಕಮ್ಮಿ ಸಮಯದಲ್ಲಿ ಇಷ್ಟು ಹಣ ಪಡೆದಿದ್ದು ಹೆಂಗೆ? ಹಾಗಾದ್ರೆ ಆ ನಟಿ ಮಾಡಿದ್ದಾದ್ರೂ ಏನು? ಆ ನಟಿ ಮಾಡಿದ್ದನ್ನ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಎಪ್ಪತ್ತೈದಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿರುವಂತಹ ಇವರ ಆಸ್ತಿ ಎಷ್ಟಿದೆ ಗೊತ್ತಾ ನಿಮ್ಗೆ? ವಯಸ್ಸು 40 ಆದ್ರೂ ಕಳೆಗುಂದದ ಬ್ಯೂಟಿ. ಆ 50 ಸೆಕೆಂಡ್ ನಲ್ಲಿ ಆ ನಟಿ ಮಾಡಿದ್ದೇನು ಗೊತ್ತಾ? ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ಹೇಳ್ತೀವಿ ನೋಡಿ. ಎಸ್, ಒಂದು ನಟಿ 50 ಸೆಕೆಂಡ್ ವಿಡಿಯೋಕ್ಕೆ 5 ಕೋಟಿ ಡಿಮ್ಯಾಂಡ್ ಮಾಡಿದ್ದಾರೆ. ಸಖತ್ ಬ್ಯೂಟಿ ಇರುವಂತಹ ನಟಿ, 40 ವರ್ಷ ಆದ್ರೂ ಅವರ ಮುಖದಲ್ಲಿರುವಂತಹ ಕಳೆ ಗುಂದಲಿಲ್ಲ. ಅವರ ನಟನೆಗೆ ಎಲ್ಲರೂ ಕೂಡ ಫಿದಾ ಆಗಿದ್ದಾರೆ. ಕನ್ನಡದಲ್ಲೂ ಕೂಡ ಇವರು ನಟನೆ ಮಾಡಿದ್ದಾರೆ. ಅಷ್ಟಕ್ಕೂ ಅಷ್ಟು ಹಣವನ್ನ ಅಷ್ಟು ಕೆಲವೇ ಸೆಕೆಂಡ್ಗಳಿಗೆ ತೆಗೆದುಕೊಳ್ಳೋದು ಯಾಕೆ? 50 ಸೆಕೆಂಡ್ ಒಂದು ವಿಡಿಯೋಕ್ಕೆ 5 ಕೋಟಿ ರೂಪಾಯಿ ಯಾಕೆ ಇವರು ಸಂಭಾವನೆ ಕೇಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ ನಿಮ್ಮ ಫ್ರೀಡಮ್ ಟಿವಿಯಲ್ಲಿ. 75ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟನೆಯನ್ನ ಮಾಡಿದ್ದಾರೆ. 40 ವಯಸ್ಸಾದ್ರೂ ಕೂಡ ಬ್ಯೂಟಿ ಕಳೆಗುಂದಲಿಲ್ಲ. ಕನ್ನಡದಲ್ಲೂ ಕೂಡ ಸಿನಿಮಾವನ್ನ ಮಾಡಿದ್ದಂತಹ ನಟಿ. ದಕ್ಷಿಣ ಭಾರತದ ಜನಪ್ರಿಯ ನಟಿ ನಯನತಾರಾ. ಆಕೆಯ ಆಕ್ಟಿಂಗ್ ನಿಂದ ಜನರ ಮನಸ್ಸು ಕದ್ದಂತಹ ನಟಿ. 50 ಸೆಕೆಂಡಿನ ಜಾಹೀರಾತಿಗಾಗಿ 5 ಕೋಟಿ ಪಡೆದಿದ್ದಂತಹ ನಟಿ. ಅಪಾರ ಆಸ್ತಿಯನ್ನ ಹೊಂದಿರುವಂತಹ ನಯನತಾರಾ 100 ಕೋಟಿ ಮನೆ, ಪ್ರೈವೇಟ್ ಜೆಟ್ ಹೊಂದಿರುವಂತಹ ನಟಿ. ಸುಮಾರು 200 ಕೋಟಿ ಆಸ್ತಿಯನ್ನ ಹೊಂದಿದ್ದಾರಂತೆ ನಟಿ. 2 ಮಕ್ಕಳಾದ್ರೂ ಕೂಡ ಕಡಿಮೆಯಾಗದ ಮುಖದ ಕಾಂತಿ. 40ನೇ ವಯಸ್ಸಿನಲ್ಲೇ ಇನ್ನೂ ಬಹುಬೇಡಿಕೆಯ ನಟಿ ಇವರು. ಫ್ರೀಡಮ್ ಟಿವಿ ವರದಿಯ ಪ್ರಕಾರ ನಯನತಾರಾ ಸಂಭಾವನೆ 5 ಕೋಟಿ ರೂಪಾಯಿ. ಅತಿ ಹೆಚ್ಚು ಸಂಭಾವನೆಯನ್ನ ಪಡೆಯುತ್ತಿರುವಂತಹ ನಟಿ ಇವರು. ಎಸ್, ಹೌದು. ನಯನತಾರಾ ಕನ್ನಡದಲ್ಲೂ ಕೂಡ ನಟನೆ ಮಾಡಿದ್ದಾರೆ. ಅವರು 50 ಸೆಕೆಂಡಿನ ಜಾಹೀರಾತಿಗೆ ಬರೋಬ್ಬರಿ 5 ಕೋಟಿಯನ್ನ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ದಕ್ಷಿಣ ಭಾರತದ ಜನಪ್ರಿಯ ನಟಿ ಇವರು ನಯನತಾರಾ. ಆಕೆಯ ಆಕ್ಟಿಂಗ್ಗೆ ಜನರು ಫುಲ್ ಫಿದಾ ಆಗಿದ್ದಾರೆ. ಜನರ ಮನಸ್ಸನ್ನ ಕದ್ದಿರುವಂತಹ ನಟಿ. ಪಡ್ಡೆ ಹುಡುಗರ ಕನಸಿನಲ್ಲೂ ಕೂಡ ಬರುವಂತಹ ನಟಿ. ಅಪಾರ ಆಸ್ತಿಯನ್ನ ಹೊಂದಿದ್ದಾರೆ ನಯನತಾರಾ ಅವರು. ಅವರಿಗೆ ಮದುವೆಯಾಗಿದೆ, 2 ಜನ ಮಕ್ಕಳು ಕೂಡ ಇದ್ದಾರೆ. 100 ಕೋಟಿ ಮನೆ, ಪ್ರೈವೇಟ್ ಜೆಟ್ ಹೊಂದಿರುವಂತಹ ನಟಿ. ಮದುವೆಯಾಗಿ ಮಕ್ಕಳಾದ್ರೂ ಕೂಡ ಆ ಒಂದು ಕಳೆಗುಂದಲಿಲ್ಲ. ಸುಮಾರು 200 ಕೋಟಿ ಆಸ್ತಿಯನ್ನ ಹೊಂದಿದ್ದಾಳಂತೆ ಈ ಒಂದು ನಟಿ. 2 ಮಕ್ಕಳಾದ್ರೂ ಕೂಡ ಕಡಿಮೆಯಾಗದಂತಹ ಮುಖದ ಸೌಂದರ್ಯ. 40ನೇ ವಯಸ್ಸಿನಲ್ಲೂ ಇನ್ನೂ ಬಹುಬೇಡಿಕೆಯ ನಟಿಯಾಗಿ ಉಳ್ಕೊಂಡಿದ್ದಾರೆ. ಎಸ್, ಫ್ರೀಡಮ್ ಟಿವಿ ವರದಿಯ ಪ್ರಕಾರ ನಯನತಾರಾ ಸಂಭಾವನೆ 5 ಕೋಟಿ ರೂಪಾಯಿ. ಅತಿ ಹೆಚ್ಚು ಸಂಭಾವನೆ ಪಡೆದಿರುವಂತಹ ನಟಿ ಇವರು. ಹಾಗೆ ಆಕ್ಟಿಂಗ್ ಕೂಡ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅವರಿಗೆ ಇನ್ನೂ ಕೂಡ ಆಕ್ಟಿಂಗ್ ಚಾನ್ಸಸ್ಗಳು ಸಿಗ್ತಾ ಹೋಗ್ತಾ ಇದೆ.